ಆತ್ಮೀಯ ವೀಕ್ಷಕರೇ, ಈಗ ಶಾರ್ಟ್ಸ್ ವೆಬ್ಸೈಟು ಓಪನ್ ಆಗ್ತಿಲ್ವಾ? ಅದು ಓಪನ್ ಆಗದೇ ಇದ್ರೂ ಸಹ ನಾವು ಬೇರೆ ಒಂದು ಮೆಥಡನ್ನು ಯೂಸ್ ಮಾಡೋದ್ರ ಮುಖಾಂತರವಾಗಿ ಇವಾಗಲೇ ನೀವು ಅದನ್ನು ಓಪನ್ ಮಾಡಿ ವರ್ಕ್ ಮಾಡಬಹುದಾಗಿದೆ. ಅದಕ್ಕೋಸ್ಕರ ನೀವು ನಿಮ್ಮ ಫೋನ್ನಲ್ಲಿ ಗೂಗಲ್ ಕ್ರೋಮ್ ಅನ್ನನ್ನು ಓಪನ್ ಮಾಡಿ, ಅದನ್ನು ಓಪನ್ ಮಾಡಿದಾಗ ಅದು ಈ ರೀತಿ ಓಪನ್ ಆಗುತ್ತೆ ಅಂದ್ಕೊಳ್ಳಿ. ನೀವು ಇಲ್ಲಿ ಸರ್ಚ್ ಅಂತ ಇದೆಯಲ್ಲ, ಇಲ್ಲಿ ಏನೂ ಮಾಡಬೇಡಿ. ಇಲ್ಲಿ ಬಲಭಾಗದಲ್ಲಿ ಮೂಲೆಗೆ ಬನ್ನಿ, ಅಲ್ಲಿ 3 ಚುಕ್ಕೆ ಇದೆ. ನಿಮ್ಮ ಫೋನ್ನಲ್ಲಾದರೂ ಸರಿ ಅಥವಾ ಲ್ಯಾಪ್ಟಾಪಲ್ಲಾದರೂ ಸರಿ, ಇಲ್ಲಿ ಈ ರೀತಿಯಾಗಿ 3 ಚುಕ್ಕೆ ಕಾಣಿಸುತ್ತೆ ನೋಡಿ. ಇಲ್ಲಿ ಬಂದ ಮೇಲೆ ನೀವು ನ್ಯೂ ಇನ್ಕಾಗ್ನಿಟೋ ವಿಂಡೋ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ನ್ಯೂ ಇನ್ಕಾಗ್ನಿಟೋ ವಿಂಡೋ ಅಂತ ಇದೆ, ಅದರ ಮೇಲೆ ನಾನೀಗ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ಈ ರೀತಿಯಾಗಿ ಬರ್ತಾ ಇದೆ. ಇವಾಗ ನಾವು ಏನು ಮಾಡಬೇಕು ಅಂತ ಅಂದರೆ, ಈಗ ಸರ್ಚಲ್ಲಿ ಮಾಡ್ತೀವಿ. ಮಾಮೂಲಿ ಶಾರ್ಟ್ಸ್ ಅಂತ ಕೊಡ್ತೀನಿ, ಆನಂತರ ಲಿಂಕ್ ಸೆಲೆಕ್ಟ್ ಮಾಡ್ಕೊತೀನಿ. ಈಗ SATS ಇಲ್ಲಿ ಬಂತು ನೋಡಿ ಆಪ್ಷನ್ನು, ಶಾರ್ಟ್ಸ್ ಲಾಗಿನ್ ಅನ್ನೋದನ್ನು ಇಲ್ಲಿ ಸೆಲೆಕ್ಟ್ ಮಾಡಿ ಆನಂತರ ಇಲ್ಲಿ ಲಿಂಕ್ಗಳು ಕಾಣಿಸ್ಕೊಳ್ಳುತ್ತೆ ನೋಡಿ. ಅಂದರೆ ನೀವು ಗೂಗಲ್ ಇದರಲ್ಲಿ ಶಾರ್ಟ್ಸ್ ಲಾಗಿನ್ ಅಂತ ಅಲ್ಲಿ ಎಂಟರ್ ಮಾಡಿದ್ಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ. ಈಗ ಸ್ಟೂಡೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅನ್ನೋದ್ರ ಮೇಲೆ ನಾನೀಗ ಕ್ಲಿಕ್ ಮಾಡ್ತಾ ಇದ್ದೀನಿ. ಇವಾಗ ನೀವು ಏನು ಮಾಡಬೇಕು ಅಂತಂದರೆ, ಈ ರೀತಿಯಾಗಿ ಓಪನ್ ಆಗಿದೆ. ಈ ರೀತಿಯಾಗಿ ಓಪನ್ ಆಗಿದಾಗ ಇಲ್ಲಿ ಅಡ್ವಾನ್ಸ್ಡ್ ಅಂತ ಇದೆ ನೋಡಿ, ಅದರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಆನಂತರ ಈ ರೀತಿಯಾಗಿ ಆಪ್ಷನ್ನು ಓಪನ್ ಆಗಿದೆ ನೋಡಿ. ಇಲ್ಲಿ ಒಂದು ಪ್ರಾಬ್ಲಮ್ಮು ಸಂಭವಿಸುತ್ತೆ. ಅದೇನಂತ ಅಂದರೆ, ಸಾಮಾನ್ಯವಾಗಿ ಲ್ಯಾಪ್ಟಾಪಲ್ಲಿ ಟೈಮ್ ಸೆಟ್ಟಿಂಗ್ ಕರೆಕ್ಟಾಗಿ ಇರುತ್ತೆ, ಆದರೆ ನಿಮ್ಮ ಫೋನಲ್ಲಿ ಟೈಮ್ ಸೆಟ್ಟಿಂಗ್ ಸರಿಯಾಗಿ ಇರ್ಬೋದು ಅಥವಾ ಇಲ್ಲದೇ ಇರ್ಬೋದು. ಅದೇ ರೀತಿಯಾಗಿ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟ್ರಲ್ಲೂ ಸಹ ಟೈಮ್ ಝೋನ್ ಸೆಟ್ಟಿಂಗ್ಸ್ ತಪ್ಪಾಗಿತ್ತು ಅಂದರೆ ಅದು ಆಪ್ಷನ್ ತೋರಿಸಲ್ಲ. ಯಾಕಂದರೆ ಈ ಪ್ರೊಸೀಡ್ ಟು ಶಾರ್ಟ್ಸ್ ಕರ್ನಾಟಕ gov.in ಅನ್ನೋ ಆಪ್ಷನನ್ನು ತೋರಿಸ್ಬೇಕಾಗುತ್ತೆ. ಅದು ಯಾವಾಗ ತೋರಿಸಲ್ಲ ಈ ಆಪ್ಷನನ್ನು ಅಂತಂದರೆ, ಟೈಮ್ ಝೋನನ್ನು ನೀವು ಸರಿಯಾಗಿ ಸೆಟ್ ಮಾಡ್ಕೋಬೇಕು. ಇವಾಗ ನಾರ್ಮಲ್ ಟೈಮ್ ಏನು ನಡೀತಾ ಇದೆ ನಮ್ಮದು, ನ್ಯೂ ಡೆಲ್ಲಿ, ಕಲ್ಕತ್ತಾ, ಇದು ಬೆಂಗಳೂರು, ನಮ್ಮದೆಲ್ಲ ಸೇಮ್ ಟೈಮ್ ಇದೆಯಲ್ಲ, ಅದನ್ನು ಆಪ್ಷನ್ ತೋರಿಸುತ್ತೆ. ನೀವು ನಿಮ್ಮ ಫೋನ್ ಸೆಟ್ಟಿಂಗ್ ಆಗಲಿ ಅಥವಾ ಇಲ್ಲಿ ಕಂಪ್ಯೂಟ್ರಲ್ಲಿ ಟೈಮ್ ಸೆಟ್ಟಿಂಗ್ ಝೋನ್ಗೆ ಹೋಗಿ ಟೈಮ್ ಚೇಂಜನ್ನು ಮಾಡ್ಕೊಳ್ಳಿ. ಏನಾದ್ರು ತಪ್ಪಾಗಿದ್ರೆ ಅದು ಆಟೋಮೆಟಿಕ್ಕಾಗಿ ಕೂತ್ಕೊಳ್ಳುತ್ತೆ. ಆನಂತರ ನಿಮಗೆ ಇದು ಪ್ರೊಸೀಡ್ ಟು STS ಕರ್ನಾಟಕ gov.in ಅಂತ ಬರುತ್ತೆ. ಈಗ ಈ ಒಂದು ಲಿಂಕ್ ಮೇಲೆ ನಾವು ಇಲ್ಲಿ ಕ್ಲಿಕ್ ಮಾಡ್ತೀವಿ. ಈಗ ಈ ರೀತಿಯಾಗಿ ಲಿಂಕನ್ನು ಕ್ಲಿಕ್ ಮಾಡಿದಾಗ ನೋಡಿ, ಈಗ ಓಪನ್ ಆಗಿದೆ ಶಾರ್ಟ್ಸ್. ಆನಂತರ ಇಲ್ಲಿ ಲಾಗಿನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀವಿ. ಲಾಗಿನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಯೂಸರ್ ನೇಮನ್ನು ಎಂಟ್ರಿ ಮಾಡ್ತೀರಾ. ಆನಂತರ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ಗೆ OTP ಬರುತ್ತೆ, ಅದನ್ನು ಎಂಟ್ರಿ ಮಾಡೋದ್ರ ಮುಖಾಂತರವಾಗಿ ಶಾರ್ಟ್ಸನ್ನು ಪ್ರವೇಶ ಮಾಡಿ ನಿಮ್ಮದು ವರ್ಕ್ ಏನಾಗಬೇಕಾಗಿದೆ ಅದನ್ನು ಮಾಡ್ಕೊಳ್ತೀರಾ. ಈ ರೀತಿ ಶಾರ್ಟ್ಸ್ ಟ್ರಬಲ್ ಇದ್ದಂಥ ಸಮಯದಲ್ಲಿ ನೀವು ಈ ಒಂದು ವಿಧಾನವನ್ನು ಅನುಸರಿಸಿ ಲಾಗಿನ್ ಆಗಿ ವರ್ಕನ್ನು ಈಸಿಯಾಗಿ ಮಾಡ್ಕೋಬಹುದಾಗಿದೆ. ಈ ವಿಡಿಯೋನ ತಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಮತ್ತು ಲೈಕ್ ಮಾಡಿ, ಹಾಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು.